ಅಣ್ಣ, ಒಂದ್ ಕಬ್ಬಿನ ಜ್ಯೂಸ್. ಯಾವ ಫ್ಲೇವರ್ ಕೊಡ್ಲಿ? ಫ್ಲೇವರ್ ಯಾವ್ದಿದೆ? ಜಿಂಜರು, ಮಿಂಟು, ಸಾಲ್ಟ್ ಪೆಪ್ಪರ್, ಚಾಟ್ ಮಸಾಲಾ, ಲೈಮು ಇಷ್ಟೆಲ್ಲ ಇದೆ. ಯಾವ್ದು ಬೇಕು? ಇಷ್ಟೆಲ್ಲ ಫ್ಲೇವರ್ಸ್ ಇದೆಯಾ? ಪ್ರಸ್ತುತವಿದೆ ರಿಯಲ್ ಕೇನ್. ಸವಿಯಿರಿ ತಾಜಾ ಕೇನ್ ಜ್ಯೂಸ್ ನಿಮ್ಮ ನೆಚ್ಚಿನ ಫ್ಲೇವರ್ಗಳಲ್ಲಿ. ಭೇಟಿ ಕೊಡಿ ರಿಯಲ್ ಕೇನ್. ಕಬ್ಬಿನ ಹಾಲನ್ನ ಯಾರು ಇಷ್ಟಪಡೋದಿಲ್ಲ ಹೇಳ್ರಿ? ಪ್ರತಿಯೊಬ್ರು ಬಹು ಇಷ್ಟದಿಂದ ಕುಡಿಯುವಂತ ಪೇಯ ಕಬ್ಬಿನ ಹಾಲು. ಒಂದು ಗ್ಲಾಸ್ ಕಬ್ಬಿನ ಹಾಲಿನ ಸೇವನೆ ನಮಗೆ ಸಾಕಷ್ಟು ತಾಜಾತನವನ್ನ ನೀಡೋದೇ ಅಲ್ಲದೆ ಅತ್ಯಂತ ಆರೋಗ್ಯಕರವಾದ ಪೇಯಗಳಲ್ಲಿ ಇದು ಒಂದು ಎಂದು ಹೇಳಲಾಗಿದೆ. ಕಬ್ಬಿನ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ, ಸತುವು ಹಾಗೂ ಪೊಟ್ಯಾಷಿಯಂಗಳಂತಹ ಖನಿಜಗಳು ಸಮೃದ್ಧವಾಗಿವೆ. ಸಕ್ಕರೆಗಿಂತ ಕಬ್ಬಿನ ಹಾಲು ಹೆಚ್ಚು ಆರೋಗ್ಯಕರವಾಗಿದೆ. ಸುಕ್ರಸ್, ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ನ ವಿವಿಧ ಮಾದರಿಗಳನ್ನು ಒಳಗೊಂಡಿರುವ ಕಬ್ಬಿನ ಹಾಲು ಶರೀರದ ಹಲವಾರು ಕಾರ್ಯನಿರ್ವಹಣೆಗಳಿಗೆ ಅಗತ್ಯವಾಗಿರುವ ನಾರನ್ನ ಹೊಂದಿಸುತ್ತದೆ. ಇನ್ನು ಈ ಅದ್ಭುತವಾದ ಕಬ್ಬಿನ ಹಾಲಿನ ಪೇಯದಲ್ಲಿ ಇರುವ ಲಾಭಗಳು ಯಾವುವು ಎನ್ನುವುದನ್ನ ಒಂದೊಂದಾಗಿ ಈಗ ನೋಡೋಣ. ಇದು ಕೊಲೆಸ್ಟ್ರಾಲ್ ಅನ್ನ ತಗ್ಗಿಸುತ್ತದೆ. ಕಬ್ಬಿನ ಹಾಲಿನ ಸೇವನೆಯು LDL ಕೊಲೆಸ್ಟ್ರಾಲ್ ಮಟ್ಟವನ್ನ ತಗ್ಗಿಸುತ್ತದೆ, ಹಾಗೆಯೇ ಹೃದ್ರೋಗಗಳ ಅಪಾಯವನ್ನ ದೂರ ಮಾಡುತ್ತದೆ. ಇನ್ನು ಎರಡನೇದಾಗಿ ಮೂಳೆಗಳನ್ನ ಬಲಗೊಳಿಸುತ್ತದೆ. ಕಬ್ಬಿನ ಹಾಲಿನಲ್ಲಿ ಸಮೃದ್ಧವಾಗಿರುವ ಕ್ಯಾಲ್ಸಿಯಂ ಮೂಳೆಗಳನ್ನ ಗಟ್ಟಿಗೊಳಿಸೋದೇ ಅಲ್ಲದೆ ಹಲ್ಲುಗಳನ್ನ ಕೂಡ ದೃಢಪಡಿಸುತ್ತದೆ. ಹಾಗೆಯೇ ಕಬ್ಬನ್ನ ಜಗಿದು ತಿನ್ನೋದ್ರಿಂದ ವಸಡುಗಳು ಗಟ್ಟಿಯಾಗುತ್ತವೆ. ಇನ್ನು ಮೂರನೇದು ಮೊಡವೆಗಳ ನಿವಾರಣೆಗೂ ಇದು ಸಹಾಯಕಾರಿ. ಇದು ಅಚ್ಚರಿ ಅನಿಸಬಹುದು, ಆದರೆ ಮೊಡವೆಗಳಿಂದ ಪಾರಾಗಲು ಕಬ್ಬಿನ ಹಾಲು ಸಾಕಷ್ಟು ನೆರವಾಗುತ್ತದೆ ಎನ್ನುವುದು ಮಾತ್ರ ಸತ್ಯ. ಬಿಳಿಯ ರಕ್ತ ಕಣಗಳನ್ನ ಹೆಚ್ಚಿಸುವ ಆಲ್ಫಾ ಹೈಡ್ರಿಕ್ಸ್ ಆಮ್ಲಗಳನ್ನ ಒಳಗೊಂಡಿರುವಂತಹ ಕಬ್ಬಿನ ಹಾಲನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಶರೀರದಲ್ಲಿಯ ನಂಜು ನಿವಾರಣೆಯಾಗುತ್ತದೆ. ಹಾಗೆಯೇ ಚರ್ಮದ ಉರಿಯೂತ ಮತ್ತು ಸೋಂಕು ಕೂಡ ಮಾಯವಾಗುತ್ತದೆ. ಇನ್ನು ನಾಲ್ಕನೇದು ಬಾಯಿಯ ದುರ್ವಾಸನೆಯನ್ನ ಈ ಕಬ್ಬಿನ ಹಾಲು ನಿವಾರಿಸುತ್ತದೆ. ಕಬ್ಬಿನ ಹಾಲಿನ ಸೇವನೆಯಿಂದ ಬಾಯಿಯ ದುರ್ವಾಸನೆ ಹೊಡೆದೋಡಿಸೋದೇ ಅಲ್ಲದೆ ಅದರಲ್ಲಿರುವ ಹೇರಳವಾಗಿರುವಂತಹ ಖನಿಜಗಳು ಹಲ್ಲಿನ ಎನಾಮಲ್ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಇನ್ನು ಐದನೇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಕಬ್ಬಿನ ಹಾಲಿನಲ್ಲಿ ಸಮೃದ್ಧವಾಗಿರುವ ಆಂಟಿ ಆಕ್ಸಿಡೆಂಟ್ಗಳು ಸೋಂಕಿನ ವಿರುದ್ಧ ಹೋರಾಡಿ ಶರೀರದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಅದು ಕಾಮಲೆಯಂತಹ ಎಲ್ಲಾ ಬಗೆಯ ಸೋಂಕುಗಳ ವಿರುದ್ಧ ಯಾಕೃತಿಗೆ ರಕ್ಷಣೆಯನ್ನ ನೀಡುತ್ತದೆ. ಅದರ ಸೇವನೆಯು ಶರೀರವು ಕಳೆದುಕೊಂಡಿರುವ ಪೋಷಕಾಂಶಗಳು ಮತ್ತು ಪ್ರೋಟೀನ್ಗಳನ್ನ ಮರುಪೂರಣ ಮಾಡೋದ್ರಲ್ಲಿ ಇದು ಶಕ್ತಿವರ್ಧಕ ಪೇಯ ಎಂದು ಹೇಳಲಾಗುತ್ತದೆ. ಇನ್ನು ಏಳನೇದು ತಕ್ಷಣವೇ ಶಕ್ತಿಯನ್ನ ನೀಡಿ ಶರೀರವನ್ನ ತಾಜಾ ಆಗಿ ಹಾಗೂ ಆರೋಗ್ಯವಾಗಿ ಇಡುತ್ತದೆ. ಕಬ್ಬಿನ ಹಾಲು ನಮ್ಮ ಶರೀರಕ್ಕೆ ತತ್ಕ್ಷಣವೇ ಶಕ್ತಿಯನ್ನ ನೀಡೋದೇ ಅಲ್ಲದೆ ಬೇಸಿಗೆಯಲ್ಲಿ ಜನರು ಕಬ್ಬಿನ ಹಾಲನ್ನು ಹೆಚ್ಚೆಚ್ಚಾಗಿ ಕುಡಿಯಲು ಇದೊಂದು ಕಾರಣ ಅಂತ ಹೇಳಬಹುದು. ನಿರ್ಜಲೀಕರಣದಿಂದ ಇದು ಬಹು ಸುಲಭವಾಗಿ ಪಾರು ಮಾಡುತ್ತದೆ. ಇನ್ನು ಎಂಟನೇದು ಕ್ಯಾನ್ಸರ್ ವಿರುದ್ಧ ಇದು ಸಮರ್ಥವಾಗಿ ಹೋರಾಡಲು ನೆರವು ನೀಡುತ್ತದೆ. ಕಬ್ಬಿನ ಹಾಲಿನಲ್ಲಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಕಬ್ಬಿಣ ಹಾಗೂ ಮ್ಯಾಗ್ನೀಸ್ಗಳಿಂದಾಗಿ ಇದು ಕ್ಷಾರೀಯ ಗುಣಗಳನ್ನು ಹೊಂದಿರೋದ್ರಿಂದ ಅದು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ಗಳಿಗೆ ಕಾರಣವಾಗುವ ಜೀವಕೋಶಗಳನ್ನ ನಿರ್ಮೂಲಿಸುತ್ತದೆ. ಕಬ್ಬಿನ ಹಾಲು ಎಷ್ಟೇ ಸಿಹಿ ಆಗಿರಲಿ ಇದು ಮಧುಮೇಹಿಗಳ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚುವುದನ್ನ ತಡೆಯುತ್ತದೆ. ಇನ್ನು ಕೊನೆಯದಾಗಿ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿ. ಪ್ರತಿದಿನ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ಅಜೀರ್ಣದ ಸಮಸ್ಯೆಗಳಿಂದ ನೆಮ್ಮದಿಯನ್ನು ಪಡಿಬಹುದು. ಹೊಟ್ಟೆಯುಬ್ಬರ ಮತ್ತು ಹೊಟ್ಟೆಯಲ್ಲಿ ಕಿವಿಚುವಿಕೆಯಿಂದ ವಿಮುಕ್ತಿಯನ್ನ ನೀಡುತ್ತದೆ. ಕಬ್ಬಿನ ಹಾಲಿನಲ್ಲಿರುವ ಪೊಟ್ಯಾಷಿಯಂ ಹೊಟ್ಟೆಯ pH ಮಟ್ಟವನ್ನ ಸಮತೋಲನದಲ್ಲಿ ಇಡುತ್ತದೆ. ಗೊತ್ತಾಯ್ತಲ್ಲ ಕಬ್ಬಿನ ಹಾಲು ಹೇಗೆ ಆರೋಗ್ಯವರ್ಧಕ ಎಂದು. ಹೀಗಾಗಿ ತಪ್ಪದೆ ಕಬ್ಬಿನ ಹಾಲು ಸಿಕ್ಕಲ್ಲಿ ಕುಡಿಯಲು ಪ್ರಯತ್ನಿಸಿ ಆರೋಗ್ಯವನ್ನ ರಕ್ಷಿಸಿಕೊಳ್ಳಿ.